ನಾಳೆ ಮಹತ್ವದ ಬೆಳವಣಿಗೆ ನಡೀಬಹುದು ಅಂತ ಎಲ್ಲರೂ ಕೂಡ ಊಹಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾನು ಪದೇ ಪದೇ ಹೇಳೋದು ಅದನ್ನೇ, ನಮ್ಮ ಭಾವನೆಗಳು ಏನೇ ಇರ್ಬೋದು ಆದರೆ ಸರ್ಕಾರಗಳು ಭಾವನೆಗಳಿಗೆ ತಕ್ಕಂತೆ ನಡೆಯೋದಿಲ್ಲ. ಸಿದ್ದರಾಮಯ್ಯನವರು ಹೇಳಿಬಿಟ್ರು ಅಂತ ಯುದ್ಧ ನಡೆಯಲ್ಲ, ಸಿದ್ದರಾಮಯ್ಯನವರು ಹೇಳಲಿಲ್ಲ ಅಂತ ಯುದ್ಧ ಆಗದೆ ಇರಲ್ಲ. ಸೊ ಯುದ್ಧ ಎಲ್ಲದಕ್ಕೂ ಮೊದಲ ಆಯ್ಕೆ ಅಲ್ಲ, ಅಂತಿಮ ಆಯ್ಕೆ ಅಂತ ಏನು ಹೇಳ್ತಾರೆ ಅದೇ ಈಗ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇರೋದು. ಆಮೇಲೆ ಯುದ್ಧದ ವ್ಯಾಖ್ಯಾನ ಈಗ ಬದಲಾಗಿದೆ. ಕೇವಲ ಯುದ್ಧ ಅಂತಂದರೆ ಅಲ್ಲೇ ಹೋಗಿ ಬಂದೂಕು ಹಿಡ್ಕೊಂಡು ಶತ್ರುಗಳನ್ನು ಹೊಡೆದುರುಳಿಸೋದೇ ಯುದ್ಧ ಅಲ್ಲ. ಹಲವಾರು ರೀತಿಯ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಈಗ ನಮ್ಮದೇನು ಜಲಸಂಧಾನ ಇದೆ, ಏನು ಅದು ಒಪ್ಪಂದ ಇದೆ, ಅದನ್ನು ರದ್ದು ಮಾಡ್ಕೊಂಡಿರೋದು ಕೂಡ ಒಂದು ರೀತಿಯಾದಂಥ ಯುದ್ಧ. ಸೊ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಮಹತ್ವದ ಹೆಜ್ಜೆ ಇಡೋದೊಂದೇ ಬಾಕಿ ಇದೆ. ಅದಕ್ಕೋಸ್ಕರ ದೇಶ ಕಾಯ್ತಾ ಇದೆ. ಯುದ್ಧ ನಡೆದ್ರೂ ಸರಿ, ನಡೀಲಿಲ್ಲ ಅಂದರೂ ಸರಿ, ದೇಶ ಒಂದಾಗಿದೆ. ಅದರಲ್ಲೂ ಕೂಡ ಭಾಳ ಜನ ಹೇಳ್ತಾ ಇದ್ರು, ಏನು ಅದು ಗ್ಯಾರೇಜಲ್ಲಿ ಇಟ್ಟಿದ್ರೆ ರಫೇಲ್ ಯುದ್ಧ ವಿಮಾನಗಳನ್ನ ಉಡಾಯಿಸ್ಬಿಡಿ ಅತ್ಲಾಗೆ ಅಂತ. ಅಷ್ಟು ನಾವು ಹೇಳೋಷ್ಟು ಎಲ್ಲ ಈಸಿ ಇಲ್ಲ. ಎಸ್ ಸರ್, ಮುಕುಂದರಾಜ್ ಸರ್, ನನ್ನ ಧ್ವನಿ ತಮಗೆ ಕೇಳ್ತಾ ಇದ್ದರೆ ನಾನು ಆವಾಗಲೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ನಿಮಗೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅಂತವ್ರು ಟಾಪ್ ಲೀಡರ್ಸೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರುವಾಗ ನಿಮ್ಮ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ಬರು ಇಂಥ ಹೇಳಿಕೆಗಳನ್ನು ಕೊಟ್ಟು ಎಡವಟ್ಟು ಮೇಲೆ ಎಡವಟ್ಟು ಮಾಡ್ತಾ ಇದ್ದಾರಲ್ಲ. ಯಾರು ಹೇಳೋರು ಕೇಳೋರು ಇಲ್ವಾ? ನೀವು ಅದು ವಕ್ತಾರರು ಹೇಳಿ ಸರ್, ನಮ್ಮ ಡಿಬೇಟ್ಗಳಲ್ಲಿ ಹೋದರೆ ಅಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ದಯವಿಟ್ಟು ನೀವೆಲ್ಲರೂ ಒಂದು ಸ್ವಲ್ಪ ಈ ವಿಚಾರದಲ್ಲಿ ಸುಮ್ಮನೆ ಇದ್ಬಿಡಿ, ಅತ್ಲಾಗೆ ಒಂದು ವಾರ ಅಂತಾದರೂ ಹೇಳತ್ತಾನೆ. ಈಗ ಇದ್ರಲ್ಲಿ ಹೇಳಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಸೊ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಸಂದರ್ಭ ಸಮಯನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಹಿಂದೆ ಇವಾಗ JDS ವಕ್ತಾರರಿಗೆ ನೀವೊಂದು ರಿಮೈಂಡ್ ಮಾಡಿದ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೇ ಕಾಂಗ್ರೆಸ್ ಜೊತೆಗೆ ಕೊಯ್ಲಿಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಪುಲ್ವಾಮಾ ದಾಳಿ ಆಗಿದ್ದು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆಂತರಿಕ ಭದ್ರತೆಗೆ ಗಮನ ಕೊಡ್ಬೇಕಾಗಿತ್ತು, ಇಂಥವೆಲ್ಲ ಆಗ್ಬಾರ್ದಾಗಿತ್ತು. ಈ ಯೋಧರ ಕುಟುಂಬಗಳಿಗೆ ನೆರವು ಕೊಡಬೇಕು. ಕೇಂದ್ರ ಸರ್ಕಾರ ಈ ರೀತಿ ಪಾಕಿಸ್ತಾನದ ನಾವು ಭಯೋತ್ಪಾದಕ ರಾಷ್ಟ್ರ ಅಂತ ಘೋಷಣೆ ಮಾಡ್ಬಿಡ್ತೀವಿ ಅಂತ ಮಾತ್ರಕ್ಕೆ ಅದು ಇಲ್ಲಿರೋಂಥವ್ರಿಗೆ ಏನ್ ಪರಿಹಾರ ಸಿಗಲ್ಲ. ಇಂಥ ಘಟನೆಗಳು ಆಗದೆ ಇರೋ ರೀತಿ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕಾಗಿತ್ತು ಅಂತ ಹೇಳಿದ್ರು. ಆ ಹೇಳಿಕೆ ವಿರುದ್ಧ ಕೂಡ ಅವತ್ತು ಇದೇ ರೀತಿ ಪ್ರತಿಕ್ರಿಯೆ ಬಂದಿತ್ತು. ಕುಮಾರಸ್ವಾಮಿ ದೇಶ ವಿರೋಧಿ ಹೇಳಿಕೆ ಕೊಡ್ತಿದ್ರೆ, ಕುಮಾರಸ್ವಾಮಿ ಅವ್ರಿಗೆ ಭಾರತದ ಬಗ್ಗೆ ಕನ್ಸರ್ನ್ ಇಲ್ಲ ಅಂತ. ಸೊ ಹಂಗಾದ್ರೆ ಕೇಂದ್ರ ಸರ್ಕಾರ ಟೀಕೆ ಮಾಡತ್ತಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಅಥವಾ ನಮ್ಮ ಯಾವ್ದಕ್ಕೂ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ. ಇವತ್ತು ದೇಶದಲ್ಲಿ ಏನ್ ನಡೆದಿದೆ ಘಟನೆ ವಿರುದ್ಧವಾಗಿ ನಾವು ಏನು ಭಾರತ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ, ಸರ್ಕಾರದ ತೀರ್ಮಾನದ ಜೊತೆಗೆ ನಾವ್ ಇದೀವಿ ಅನ್ನೋದು ನಮ್ಮ ನಿಲುವು. ಅದ್ರೊಳಗೆ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಬಟ್ ಅದೇ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ವರ್ತಿಸ್ತಾ ಇದೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ಬೇಕಾಗಿರೋದು ವಿರೋಧ ಪಕ್ಷಗಳ ಕರ್ತವ್ಯ. ಇನ್ನ ನರೇಂದ್ರ ಮೋದಿ ಅವರು ನೀವು 2014 ಚುನಾವಣೆ ಮಹೇಶ್ ಅವರೇ, ಪುಲ್ವಾಮಾ ಅಟ್ಯಾಕ್ ಆದಾಗ ಅವಾಗ ಡಿಫೆನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಬಾಯಿಗೆ ಬಂದಂಗೆ ಬೈದಿದ್ರು ಕುಮಾರಸ್ವಾಮಿ ಅವ್ರನ್ನ. ಅವರು ಏನು ಹೇಳಿದ್ರಂದ್ರೆ, ನನಗೆ ಒಬ್ಬರು ಆರ್ಮಿ ಚೀಫ್, ಆರ್ಮಿ ಎಕ್ಸ್ ಆರ್ಮಿ ಪರ್ಸನ್ ಒಬ್ರು ನನಗೆ ಹೇಳಿದ್ರು 2 ವರ್ಷದ ಹಿಂದೆನೇ ಈ ಥರ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರು ಬಾಯಿಗೆ ಬಂದಂಗೆ ಬೈದಿದ್ರು. ನಿಮ್ಗೆ 2 ವರ್ಷದ ಹಿಂದೆನೇ ಗೊತ್ತಿತ್ತು ಅಂದರೆ ನೀವು ಯಾಕೆ CRPFಗೋ ಅಥವಾ ನಮಗೋ ಇನ್ಫಾರ್ಮ್ ಮಾಡಲಿಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅಂತ. ಸೊ ಆಗ ಕುಮಾರಸ್ವಾಮಿ ಅವ್ರು ಜಿಹಾದಿಗಳಾಗಿದ್ರ ಅಂತ. ಸೊ ಅದೆಲ್ಲ ಮಾತಿಗೆ ಮಾತು, ಅದೆಲ್ಲ ಸೀರಿಯಸ್ ಆಗಿಲ್ಲ, ಅದು ರಾಜಕೀಯ. ಹೇಳಿ ಸರ್. ಭರ್ತಿ ಮಾಡಿಲ್ಲ, ಖಾಲಿ ಉಟ್ಕೊಂಡಿದ್ದಾರೆ. ಸೊ ಇದನ್ನ ಪ್ರಶ್ನೆ. ಆಮೇಲೆ ಮೋಹನ್ ವಿಶ್ವ ಅವ್ರು ಹೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ಮಾತಾಡ್ಕೊಂಡ್ ಬಂದ್ರಲ್ಲ, ಅದು ದೇಶದ್ರೋಹದ ಹೇಳಿಕೆ ಅಲ್ವಾ? ಅದು ಪಾಕಿಸ್ತಾನದವ್ರಿಗೆ ಅನುಕೂಲ ಆಗೋದಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ನರೇಂದ್ರ ಮೋದಿ ಅವರು ಚುನಾವಣೆ ಭಾಷಣಗಳನ್ನ ತೆಗೆದು ನೋಡಿ. 2013ರಿಂದ 2014ರವರೆಗೂ ಕೇಂದ್ರ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಏನೇನ್ ಮಾತಾಡಿದ್ರು ಅಂತ ಇದಾವಲ್ಲ ವಿಚಾರಗಳು. ಮನಮೋಹನ್ ಸಿಂಗ್ ಅವತ್ತೇನ್ ಭಾರತ ಸರ್ಕಾರಕ್ಕೆ ಬೆಂಬಲ ಇವರು ನರೇಂದ್ರ ಮೋದಿ ಅವರು ಬೆಂಬಲ ಕೊಟ್ಟಿದ್ರ ಮನಮೋಹನ್ ಸಿಂಗ್ ಅವ್ರಿಗೆ? ಅದು ದೇಶ ವಿರೋಧ, ಅದನ್ನ ಪಾಕಿಸ್ತಾನದವ್ರು ಬಳಸ್ಕೊಳ್ಳಿಲ್ಲ. ಸೋಷಿಯಲ್ ಮೀಡಿಯಾ ಇತ್ತಾ ಅವಾಗೆಲ್ಲ? ನಿಮ್ದು ವಿಂಗ್ಗಳಿದ್ವಾ? 2010ರಿಂದ ಯೂನಿವರ್ಸಿಟಿ ಏನ್ರಿ ಮುಕುಂದರಾಜ್ ಅವರೇ? ವಾಟ್ಸ್ಆಪ್ ಯೂನಿವರ್ಸಿಟಿ ಮನಮೋಹನ್ ಸಿಂಗ್ ಅಂತ ಅಂದ್ರೆ ಅವ್ರೇನು ಹಿಂದೂ ಹುಲಿ ಅಂತಿದ್ರ? ಮನಮೋಹನ್ ಸಿಂಗ್ ಅಂತ ಅವ್ರಂತಂದ್ರೆ ಅವ್ರ ವಿರುದ್ಧ ಮಾತಾಡಿದ್ರೆ ದೇಶದ ವಿರುದ್ಧ ಮಾತಾಡ್ದಂಗೆ ಅಂತ ನೀವೇನಾದ್ರೂ ಎಲ್ಲ ವಾಟ್ಸಪ್ ಅಲ್ಲೆಲ್ಲ ಆಗ್ತಾ ಇದ್ರ? ಈಗ್ಲೂ ಇಲ್ಲ.
ಈಗಿರೋ ಪರಿಸ್ಥಿತಿನಲ್ಲಿ ಹಂಗಾಗಿದೆ ಅಷ್ಟೇ ಮೇಡಮ್. ಈಗ ನರೇಂದ್ರ ಮೋದಿ ಅವರಂದ್ರೆ ದೇಶ ಅಂದ್ರೆ ನರೇಂದ್ರ ಮೋದಿ 56 ಇಂಚಿನ ಎದೆ ಇದೆ, ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ ಅಂತ. ಆದ್ರೆ ನವಾಜ್ ಶರೀಫ್ ಅವ್ರ ಮಗಳ ಮದುವೆಗೂ ಬಿರಿಯಾನಿ ತಿನ್ಕೊಂಡ್ ಬರ್ತಾರೆ. ನೋಡಿಲ್ವಾ? ಮರ್ತೋಯ್ತಾ? ಅಷ್ಟೇ. ಮುಂಬೈ ದಾಳಿಗೆ ಪ್ರತಿಕಾರ ಏನು? ಇಂಡಿಯಾ ಇಸ್ ಇಂದ್ರಾ ಮುಂಬೈ ದಾಳಿ ನಿಮ್ ಕಣ್ಮುಂದೆ ನಡೀತಲ್ಲ ಬ್ರದರ್, ಪ್ರತಿಕಾರ ಏನಾಯ್ತು? ಆ ರೀತಿ ಯಾವತ್ತೂ ಮಾಡಿಲ್ಲ. ನೀವು ಮಾಡ್ಬಿಟ್ರೆ ಹಾಗಾದ್ರೆ ಮುಂದೆ ಪಟ್ಟಿ ಓದ್ಲಾ? ಪ್ರತಿಗಾಮಿಗಳ ವಿರುದ್ಧ ಇಂದಿರಾ ಗಾಂಧಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು ಈ ದೇಶದಲ್ಲಿ. ಒಂದು ತಿಂಗಳಿಗೆ ಒಂದೊಂದು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಕಾಂಗ್ರೆಸ್ ಹೋಲ್ಸ್ಕೊಂಡ್ರೆ ವೈವಾಸಿನೇ ಬೆಟ್ರಲ್ರಿ ಮುಕುಂದ್ರಾಜ್. ನಿಮ್ಗೆ ಹೋಲ್ಸ್ಕೊಂಡ್ರೆ ವೈವಾಸಿ ದಿನನಿತ್ಯ ಏನು ಮಾತಾಡ್ತಾ ಇಲ್ಲಪ್ಪ, ನರೇಂದ್ರ ಮೋದಿ ಫೇವರ್ ಆಗಿ ಮಾತನಾಡ್ತಾ ಇದಾರೆ. ಇಲ್ಲ, ಹೌದು, ಒಂದ್ ಮಾತಾಡಿದ್ರಪ್ಪ ಸಂತೋಷ, ನನ್ಗೆ ತುಂಬಾ ಖುಷಿ ಆಯ್ತು. ವೈವಾಸಿ ಹೇಳಿದ್ರು ಭಾರತವನ್ನ ಪ್ರೀತಿ ಮಾಡೋರು ಹೃದಯದಲ್ಲಿ ಇಟ್ಕೊಂಡು ಇರುವುದಾದ್ರೆ ಇರಿ, ಬೇರೆ ದೇಶವನ್ನ ಪ್ರೀತಿ ಮಾಡೋರು ಏನಾದ್ರು ಇದ್ರೆ ದಯವಿಟ್ಟು ಹೋಗಿ ಓಪನ್ ಆಗಿ. ಬೆಳಿಗ್ಗೆ ಪ್ರೀತಿ ಮಾಡೋರು ಜಾಸ್ತಿನೇ ಯುದ್ಧ ಮಾಡೋದು ಬೇಡ ಅಂದ ತಕ್ಷಣ ಇಂಡೈರೆಕ್ಟ್ ಆಗಿ ಹೇಳ್ದಂಗ ಯಾಕೆ ಯುದ್ಧ ಮಾಡಬಾರ್ದು? ಯಾಕೆ ಯುದ್ಧ ಮಾಡಬಾರ್ದು? ಬಾಂಬ್ ಹಾಕದೇ ಯುದ್ಧನಾ? ಈ ಉತ್ತರನು ನಿಮ್ದೇ ಅಲ್ಲ, ಅವ್ರ ಕಡೆ ಹೇಳಿದ್ರಪ್ಪ ಜಲವನ್ನ ನಿಲ್ಸ್ಬಿಟ್ರೆ ಎಲ್ಲಿ ಇಟ್ಕೋತೀರಾ ಅಂತ. ಮೋದಿಜಿ ಅವ್ರಿಗೆ ನಿಲ್ಸೋದ್ ಗೊತ್ತಿದೆ, ಇಟ್ಕೊಳ್ಳೋದ್ ಗೊತ್ತಿಲ್ವಾ? ಗೊತ್ತಿಲ್ವಾಗಾದ್ರೆ ಇವ್ರು ಕೇಳ್ಕೊ ಮಾಡ್ಬೇಕಾ ಮೋದಿಜಿ ಅವರೆಲ್ಲ? ನಾನೇ ನಿಮ್ ಕೇಳ್ತೀನಿ, ಹೆಂಗ್ ನೀವು ಕಟ್ಟಿರೋ ಬ್ರಿಡ್ಜ್ಗಳು ಇಲ್ಲ ಕುಂಭಮೇಳದಲ್ಲಿ ಹಿಂದೂಗಳಿಗೆ ಭದ್ರತೆ ಕೊಡಕ್ಕಾಗ್ಲಿಲ್ಲ, ನಿಮ್ಗೆ ಹಿಂದೂಗಳಿಗೆ ರಕ್ಷಣೆ ಕೊಡಕ್ಕಾಗ್ಲಿಲ್ಲ. ಕುಂಭಮೇಳದಲ್ಲಿ ಅಷ್ಟೊಂದ್ ಜನ ಪ್ರಾಕ್ಟಿಕಲ್ ಅನ್ನೋದು ಮಾತಾಡಿದ್ರೆ ತಪ್ಪು ಅಂತಂದ್ರೆ, ಈ ದೇಶದಲ್ಲಿ ಬಾಯ್ ಬಿಡೋದು ತಪ್ಪು ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಿದೀರ ಅಂತ ನೀವು ಬಾಯ್ ಮುಚ್ಕೊಂಡು ಕುತ್ಕೊಂಡ್ರೆ ನಾವು ಬಾಯ್ ಮುಚ್ಕೊಂಡು ಕುತ್ಕೋಬೇಕಾ? ನಿಮ್ದೇನ್ರಿ ನಿಮ್ದು? ಅಲ್ಲ ರೀ, ನಿಮ್ದೇನ್ರಿ ಜೆಡಿಎಸ್ ಅವ್ರದ್ದೇನ್ರಿ ಗೆದ್ದೆತ್ತಿನ ಬಾಲ ಇಟ್ಕೊಂಡು ಏನ್ ಮಾಡಿದ್ರು? ದಯವಿಟ್ಟು ತಿಳ್ಕೊಳ್ಳಿ, ನೋ ಎಕ್ಸ್ಕ್ಯೂಸ್. ಒಂದ್ ಮಾತು ಹೇಳ, ನೀವೇನಾರ ಕ್ವಶನ್ ಮಾಡೋದಿದ್ರೆ ನೌಕಾಪಡೆ ಬಗ್ಗೆ ಕ್ವಶನ್ ಮಾಡಿ, ನೀವೇನಾರ ಕ್ವಶನ್ ಮಾಡೋದಿದ್ರೆ ವಾಯುಪಡೆ ವಿರುದ್ಧ ಯಾಕೆ ಮಾತಾಡ್ಬೇಕ್ರಿ? ಅವ್ರ ಬಗ್ಗೆ ಕೇಳಿ. ಯಾಕೆ ಮಾತಾಡ್ಬೇಕು ಅವ್ರ ಬಗ್ಗೆ? ಮೋದಿಜಿ ಅವ್ರದ್ದು ಏನು ಪ್ರಾಬ್ಲಮ್? ಏನ್ ತಪ್ಪಾಗಿದೆ ತೋರ್ಸಪ್ಪ, ಏನ್ ತಪ್ಪಾಗಿದೆ? ಏನ್ ತಪ್ಪಾಗಿದೆ ಗೌರ್ಮೆಂಟ್ ತೋರ್ಸ್ರಿ ಸರ್, ಹೇಳಿ ಮೇಡಮ್. ಅಂದ್ರೆ ಮೋದಿ ಬಗ್ಗೆ ಏನು ಕೇಳಬೇಡಿ, ಅಮಿತ್ ಶಾ ಅವ್ರನ್ನ ಕೇಳಬೇಡಿ, ನೌಕಾಪಡೆ ನೀವು ಹೆಂಗಿದೆ ಅಂತಂದರೆ ತಪ್ಪು ಮಾಡಿದ ಅಧಿಕಾರನ ಕೇಳಬೇಡಿ, ಗುಮಾಸ್ತನ ಕೇಳಿ, ಅಲ್ಲಿ ಕಸ ಗುಡ್ಸೋವ್ರನ್ನ ಕೇಳಿ, ಅಲ್ಲಿ ಪೇಪರ್ ಬರೆಯೋಂಥ ಇವ್ರನ್ನ ಕೇಳಿ. ಆದರೆ ನೀವು ಅಧಿಕಾರಿನ ಕೇಳಬೇಡಿ ಅಂದಂಗೆ ಮೋದಿಯವ್ರನ್ನ ಕೇಳಬೇಡಿ, ನೌಕಾಪಡೆಯವ್ರನ್ನ ಕೇಳಿ, ವಾಯುಪಡೆಯವ್ರನ್ನ ಕೇಳಿ. ಏನ್ರಿ ಸರ್, ನಮ್ಮ ಸೇನೆನ ನಾವ್ಯಾಕ್ರಿ ಕೇಳೋಣ? ಸೇನೆಯನ್ನ ಕಾಪಾಡ್ತಾರೋ ಯಾರು? ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ರಾಷ್ಟ್ರಪತಿಗಳು, ಈ ದೇಶದ ರಾಜಕಾರಣದಲ್ಲಿ ಭಾಗಿಯಾಗಿ ಮೋದಿಜಿ ಅವರು. ಆಯ್ತು, ನಿಮ್ಮ ಆನ್ಸರ್ ಇವತ್ತು ನನಗೆ ಸರಿ ಅನ್ಸಿಲ್ಲ. ರುದ್ರಯ್ಯನವರೇ, ನೀವು ಟೀಕೆ ಮಾಡಿ ಇಲ್ಲ ಅಂತ ಹೇಳಿಲ್ಲ. ಇದೆಯಲ್ಲ, ಇದು ಯೂಶಲಿ ಏನು ಅಂತಂದರೆ ದೇಶದಲ್ಲಿ ಇತ್ತೀಚೆಗೆ ಇದು ಸರ್ ತನ್ಸೆಜುದಾ ಇದು ಒಂದು ಸ್ವಲ್ಪ ಅದೊಂಥರ ಬೇರೆಯದೇ ಒಂದು ಮನಸ್ಥಿತಿಯನ್ನು ಪ್ರಕಟಿಸುತ್ತೆ. ಹೌದಾ ಸರ್? ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಡೆಯಿಂದ ನಮಗೆ ಈ ಥರದ ತೊಂದರೆ ಆಗುತ್ತೆ ಅನ್ನೋದು ಒಂದು ಕಾಮನ್ ಸೆನ್ಸ್. ಹೌದಾ ಸರ್? ಟೀಕೆ ಮಾಡೋಕ್ಕೆ ಪದಗಳಿವೆ, ಟೀಕೆ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಮಾರ್ಗಗಳಿವೆ, ಫೋಟೋಗಳಿವೆ. ಅದೆಲ್ಲ ಬಿಟ್ಬಿಟ್ಟು ಸರ್ ತನ್ಸೆಜುದಾನೇ ಯಾಕೆ ಬೇಕು ಇವ್ರಿಗೆ? ಅಂದ್ರೆ ಪ್ರಬುದ್ಧತೆ ಇಲ್ಲ. ಅವ್ರು ಹೇಳ್ತಾರೆ ನೋಡಿ, ಇವಾಗ ಬಹಳಷ್ಟು ಬಾರಿ ಬಿಜೆಪಿ ಅವರು ಮನಸ್ಥಿತಿ ಬಗ್ಗೆ ಮಾತಾಡಿದಾಗ ನಾನೇ ಅವ್ರನ್ನ ಬೈತೀನಿ, ಏನ್ರಿ ಮನಸ್ಥಿತಿ, ಏನ್ರಿ ನಮ್ಮ ಸಿದ್ದರಾಮಯ್ಯನವ್ರನ್ನ ನೀವು ಹೋಗ್ಬಿಟ್ಟು ಪಾಕಿಸ್ತಾನಿ ಅಂತ ಅಂತೀರಾ ಅಂತ. ಬಟ್ ನನಗೆ ಈ ಫೋಟೋ ನೋಡಿದ್ರೆ ಮನಸ್ಥಿತಿ ಅನ್ಸುತ್ತೆ. ಅಲ್ಲ, ಇವಾಗ ನೋಡಿ, ಒಂದ್ ನಿಮಿಷ ತಡ್ರಿ ಮಹೇಶ್ ಅವರೇ. ಈಗ ಮನಸ್ಥಿತಿ ಮನಸ್ಥಿತಿ ಇಷ್ಟೇ, ಕಾಂಗ್ರೆಸ್ ಕಾ ಪಾಕಿಸ್ತಾನ್ ಕಿ ಸಾಥ್. ಅಂದ್ರೆ ವಾಟ್ ನೆಕ್ಸ್ಟ್? ಕಾಂಗ್ರೆಸ್ ಕಾ ಪಾಕಿಸ್ತಾನ್ ಕಿ ಸಾಥ್. ರಾಧಾಜಿ ಇಷ್ಟೇ, ಇನ್ನು ಮಾತಾಡಿ. ಗೌಡ್ರೆ ಕೂಗಾಡಿದ್ರಲ್ಲ, ಹೇಳಿದ್ದೀನಿ ಕಾಂಗ್ರೆಸ್ ಪಾಕಿಸ್ತಾನ್ ಕಿ ಸಾಥ್. ಏನಿದೆ ನೀವು ಪ್ರಭಾಕರ್ ಕಲ್ಲರ್ಗೆ ಹೇಳ್ತಂದ್ರೆ ಚಾಕು ಇಟ್ಕೊಂಡ್ಬಿಟ್ಟು ಓಡಾಡಿ ಅಂತ ಹೇಳ್ಬಿಟ್ಟು
ಅಂದ್ರೆ ಕಾನೂನು ಕೈಲಿ ತಗೊಂಡು ಅಂತ ಹೇಳ್ತಾ ಇದಾರೆ. ಅರ್ಥ ತಲ್ವಾರ್ ಇಟ್ಕೊಳ್ಳಿ, ತಲ್ವಾರು. ಅಂದ್ರೆ ದೇಶದ ಕಾನೂನು ಎಲ್ಲಿ ತಗೊಂಡು ಹೋಗ್ತಾ ಇದ್ರ ನೀವು? ಸರ್ ತಲ್ವಾರ್ ಏನು ಕೊಡ್ತಾ ಇದ್ರ ಸಮಯ ನೀವು? ಇದು ಒಂದ್ ನಿಮಿಷ ಸರ್, ತಲ್ವಾರು ಪಾಕಿಸ್ತಾನ ಸಂಸ್ಕೃತಿ ಅಲ್ವಾ ಸರ್? ಮತ್ತೆ ಅಲ್ವಾ ಅದು? ಆಗಲ್ವಾ? ಅಲ್ಲಿಂದ ಬಂದಿದ್ದೀರಾ ನೀವು? ಹಾಗಾದ್ರೆ ನೀವೇನು ಹಂಗಾದ್ರೆ ಸರ್ ಯಾವ್ದನ್ನ ಲಿಂಕ್ ಮಾಡ್ತಾರೆ ಅಂದ್ರೆ ಏನು ಕಪ್ ಮಸಿ ಏನೋ ಇಡ್ಲಿಗೆ ಬುದ್ಧಿ ಹೇಳಿತಂತ ಆ ತರ ಲೆಕ್ಕ ಆಗ್ಬಿಟ್ಟಿದೆ. ಏನಂದ್ರೆ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಸರ್ಕಾರದ ಭಾಗನಾ? ಸರ್ಕಾರದ ಭಾಗನಾ? ಒಂದ್ ನಿಮಿಷ ಮಹೇಶ್ ಅವ್ರೆ, ಇರ್ರಿ ನೀವು. ಈಗ ಬೇಡ ಸರ್, ಗಾದೆ ತಪ್ಪು ಹೇಳ್ಬೇಡ್ರಿ, ನಮ್ ಕಡೆದ ಗಾದೆ. ಇಡ್ಲಿ ಮಸಿಗ್ ಬುದ್ಧಿ ಹೇಳ್ತಾರೆ, ಇಡ್ಲು ಮಸಿಗ್ ಬುದ್ಧಿ ಹೇಳ್ತಾರೆ. ಅಲ್ರಿ ಈಗ ಇನ್ನೊಂದು ವಿಷಯ ಏನಂದ್ರೆ ಇವ್ರೇನ ಬಿಜೆಪಿ ಏನಂದ್ರೆ ಅವ್ರೊಬ್ರು ದೇಶಭಕ್ತರು. ಆಮೇಲೆ ಅವರು ಇವ್ರು ಹೇಳಿದ್ದೇನಂದ್ರೆ ತುಂಬಾ ಒಂದು ನೋವಾಗಿದೆ. ಅವ್ರ ದೇಶಭಕ್ತಿಗೆ ಇವರು ಕಾಂಪಿಟೇಷನ್ ನಮ್ದು ಇನ್ನೊಂದ್ ಲೆವೆಲ್ ದೇಶಭಕ್ತಿ ಅಂತ. ಇದು ಏನ್ರ ಸೇನಾ ಇದೆಲ್ಲನೂ ರಕ್ಷಣೆ ಮಾಡ್ತಿರೋ ಪ್ರಧಾನಿಗಳಂತೆ. ಸಾಧ್ಯ ಇಲ್ಲ, ಇದು ಅರ್ಥ ಮಾಡ್ಕೊಳ್ಳಿ ಸರ್. ಇದು ಏನಾದ್ರು ನೀವು ತಲೆಯಲ್ಲಿದ್ರೆ ದಯವಿಟ್ಟು ದೂರ ಹಾಕಿ. ನಮ್ಮ ದೇಶದ ಪ್ರಜಾಪ್ರಭುತ್ವ ಇರುತ್ತೆ ಅಂತಂದ್ರೆ ಇವತ್ತು ದೇಶ ರಕ್ಷಣೆ ಮಾಡ್ತಿದ್ರೆ, ಜನರ ರಕ್ಷಣೆ ಮಾಡ್ತಿದೆ, ಎಲ್ಲ ವಿಷಯಗಳಲ್ಲಿ ರಕ್ಷಣೆ ಕೊಡ್ತಾ ಇರೋದು ಪ್ರಜಾಪ್ರಭುತ್ವ. ಯಾವೊಬ್ಬ ಪ್ರಧಾನಿ ಅಲ್ಲ, ಯಾವೊಬ್ಬ ರಾಜಕಾರಣಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಸಿಸ್ಟಮ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಅದೇ ಹೇಳುತ್ತೆ. ಅದು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನೊಂದು ಹೇಳ್ತೀನಿ, ಇವತ್ತು 21ನೇ ಶತಮಾನದಲ್ಲಿ ಇರಿದ್ದೀವಿ ನಾವು. ಯಾವ ಥರ ರಾಜಕಾರಣ ಮಾಡ್ತಿದ್ದೀವಿ ಇವತ್ತು? ಏನು ರಾಜಕಾರಣ ಮಾಡಬೇಕಾಗಿದೆ? ಇವತ್ತು ಬೆಲೆ ಏರಿಕೆ ಬೇಕಿತ್ತು, ಯಾವ ಥರ ಮಾತಾಡಬೇಕಾಗಿದೆ? ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಿ ನೋಡಿ. ಮೊನ್ನೆ ಅಮೆರಿಕದಲ್ಲಿ ಟ್ಯಾರಿಫ್ ವಾರ್ ಆದರೆ ಟ್ರಂಪ್ ಎದುರುಗಡೆ ಅವ್ರಿಗೆ ವಿರೋಧವಾಗಿ ಪ್ರದರ್ಶನ ಮಾಡ್ತಾರೆ ಜನ. 250 ಕಡೆ ಜಾಗದಲ್ಲಿ ಅವ್ರು ಪ್ರದರ್ಶನ ಮಾಡ್ತಾರೆ ಜನ. ಅಂದರೆ ಆ ಥರ ಒಂದು ವಿಷಯಗಳಿಗೆ ಬರ್ತಾರೆ. ಅಂದರೆ ಎಕನಾಮಿ ಹಾಳಾಗುತ್ತೆ, ಮಾರ್ಕೆಟ್ ಹಾಳಾಗ್ತದೆ, ಜಾಬ್ಗಳು ಹೋಗ್ತಾ ಇದ್ದಾವೆ ಅಂತ ಭಯ ಬಿದ್ದು ಬೀದಿ ಬರ್ತಾರೆ. ಅಂಥದಕ್ಕೆ ಹೋರಾಟ ಮಾಡಬೇಕಾಗಿದೆ ಇವತ್ತು. ಅದು ಬಿಟ್ಬಿಟ್ಟು ಏನಾಗಿದೆ ನಮ್ದು ಇವತ್ತು? ಅದು ಇದಿಲ್ಲ ಹಿಂದೂ ಮುಸ್ಲಿಮು. ಇವತ್ತು ಹಿಂದೂ ಮುಸ್ಲಿಮ್ನ ಟೆರರಿಸ್ಟ್ಗಳು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕಾಗಿದ್ರಿ ನಾವು. ಇವತ್ತು ನಾವು ಬುದ್ಧಿವಂತರು, ಎಜುಕೇಟೆಡ್ ಅಂತ ಹೇಳ್ಕೊಳ್ತೇ ಇದ್ದು ಎಂಥ ರಾಜಕಾರಣ ಮಾಡ್ತಿದ್ದೀವಿ ಇವತ್ತು ನಾವು? ಇದು ಬೇಕಾಗಿದೆ ನಮಗೆ. ಯಾವ ಥರ ಹೋಗಿದೆ ಅಂದರೆ, ನರೇಂದ್ರ ಮೋದಿ ಅವ್ರು ಮಾತಾಡಿದ್ರೆ ರಾಹುಲ್ ಗಾಂಧಿ ಪಪ್ಪುಗಳು ಹೇಳಿದ್ರಂದ್ರೆ ಇವ್ರು ಗಾಯಾಬು. ಈ ಥರ ಇದನ್ನ ರಾಜಕಾರಣ ಸರ್. ಈಗ ನೀವು ಹೇಳಿದ್ದು ಕರೆಕ್ಟ್ ವಿಶ್ವಾಸ್ ಸರ್. ಈಗ ಏನು ಅಂತಂದರೆ, ಪಾಕಿಸ್ತಾನದವ್ರಿಗೂ ಗೊತ್ತಾಗ್ಬಿಟ್ಟಿದೆ ಇವ್ರ ವೀಕ್ನೆಸ್ಸು ಹಿಂದೂ ಮುಸ್ಲಿಮು ಅಂತ. ಪಾಕಿಸ್ತಾನದವ್ರಿಗೂ ಗೊತ್ತಾಗ್ಬಿಟ್ಟಿದೆ ಇವರ ವೀಕ್ನೆಸ್ಸು ಹಿಂದೂ ಮುಸ್ಲಿಮ್ ಅಂತ. ಆ ಒಂದು ವಿಷದ ಬೀಜವನ್ನು ಅವರು ಬಿತ್ತಾಗಿದೆ. ಆ ವಿಷದ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ನಾವು ಅದನ್ನು ಪೋಷಿಸಿ ಮತ್ತೆ ನಮ್ಮ ದೇಶವನ್ನು ಹಿಂದಕ್ಕೆ 1947ಗೆ ಮತ್ತೆ ಎಳ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ದುರಂತ. ಅವರು ಏನು ಬಯಸಿದ್ರೋ ಅದನ್ನು ನಾವು ಮಾಡ್ತಾ ಇದ್ದೀವಲ್ಲ. ಇಡೀ ದೇಶ ನೀವು ಬಿತ್ತಿದ ಧರ್ಮದ ಬೀಜಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಒಂದೇ ಅಂತ ನಾವು ರಾಜಕೀಯ ಪಕ್ಷಗಳು ಜನರಲ್ಲಿ ಏಕತೆಯ ಭಾವನೆಯನ್ನು ಮೂಡಿಸಬೇಕಾಗಿತ್ತೇ ಹೊರತು ನಾವೀಗ ಮಾಡ್ತಾ ಇರೋದು ಹಿಂದೂ ಬೇರೆ ಮುಸಲ್ಮಾನ ಬೇರೆ. ಇದು ಹಿಂದೂ ಪಕ್ಷ, ಇದು ಮುಸಲ್ಮಾನ ಪಕ್ಷ. ಇವರು ಹಿಂದೂ ಪರ, ಇವರು ಮುಸಲ್ಮಾನರ ಪರ. ಇವರು ಮುಸಲ್ಮಾನರ ಪರ ಆದರೆ ಇವರು ಪಾಕಿಸ್ತಾನ ಪರ ಅನ್ನೋವಂಥ ವಿಷದ ಬೀಜವನ್ನು ಇನ್ನೂ ನೀರೆರೆದು ಪೋಷಿಸಿ ಹೆಮ್ಮರ ಮಾಡ್ತಾ ಇದ್ದೀವಲ್ಲ, ಇದು ಪಾಕಿಸ್ತಾನಕ್ಕೆ ಬೇಕಾದದ್ದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಲ್ವಾ ಸರ್? ನೋಡಿ ಮೇಡಮ್, ನಾವು ಯಾವತ್ತೂ ಅಷ್ಟೇ ಮುಸ್ಲಿಂ ಕಮ್ಯುನಿಟಿನ ಯಾವತ್ತೂ ಬ್ಲೇಮ್ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಿದ್ದನು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಎಲ್ಲ ಧರ್ಮದವ್ರನ್ನೂ ಎಲ್ಲ ಜಾತಿಗಳನ್ನ ಒಟ್ಟಿಗೆ ತೊಗೊಂಡೋಗೋಂಥ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಲಿಟ್ರಲಿ. ಆಯ್ತಲ್ಲ, ಇಲ್ಲಿ ಪ್ರಶ್ನೆ ಬಂದಿರೋದು ಭಯೋತ್ಪಾದನೆ. ನೀವು ಆಗಲೇ ಹೇಳ್ದಂಗೆ ಟೀಕೆ ಮಾಡೋದು ತಪ್ಪಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಆಗಲಿ ಯಾರೂ ಪ್ರಶ್ನಾತೀತರಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಪ್ರಶ್ನೆ ಕೇಳೋ ಅಂಥ ಹಕ್ಕು ಎಲ್ಲರಿಗೂ ಇದೆ. ಮುಖ್ಯಮಂತ್ರಿಗಳಿಗೂ ಕೇಳಬೇಕು, ಪ್ರಧಾನಮಂತ್ರಿಗಳಿಗೂ ಕೇಳಬೇಕು, ಎಲ್ಲರನ್ನೂ ಕೇಳಬೇಕು. ಟೀಕೆ ಮಾಡೋದು ತಪ್ಪಲ್ಲ. ಆಯ್ತಲ್ಲ, ನಾವು ಹೇಳೋದು ನೀವಾಗಲೇ ಹೇಳ್ದಂಗೆ ಟೀಕೆ ಮಾಡೋ ರೀತಿ, ಟೀಕೆ ಮಾಡೋ ಮನಸ್ಥಿತಿ ನೀವು ಕೇಳಿ. ಆಯಿತು, ನೀವು ಅಲ್ಲೊಂದು ಹೇಳ್ತೀರಾ, ಇಲ್ಲಿ ಇನ್ನೊಂದು ಥರ ಹೇಳ್ತೀರಾ, ಆಯಿತು ಬಿಡಿ, ಅದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಜನ ಅರ್ಥ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು, ಕೇಳಿ, ಟೀಕೆ ಮಾಡಿ. ಬಟ್ ಈ ಮಟ್ಟದ ಟೀಕೆನ ನೀವು ನೋಡಿ, ಒಂದು ಈ ಸರ್ಚ್ ಅಂಡ್ ಜುಗ ಇದೆಯಲ್ಲ, ಅದಕ್ಕಿಂತ ಹಿಂದೆ ಹೋದ್ರೆ ನೀವು ಇದು ಐಸಿಸ್ ಮನಸ್ಥಿತಿ ಅಲ್ವಾ? ಐಸಿಸ್ನವರು ಭಯೋತ್ಪಾದಕರು ಕಿಡ್ನಾಪ್ ಮಾಡ್ಕೊಂಡು ಹೋದವ್ರನ್ನ ಯಾವ ರೀತಿ ಕತ್ತು ಕುಯ್ತಾ ಇದ್ರು, ಅದು ಕೂಡ ಸ್ವಲ್ಪ ಸುಮ್ಮನೆ ಇರಿ, ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಇರ್ರಿ ಒಂದ್ ನಿಮಿಷ. ಆಯ್ತು, ಯಾರಾದ್ರೂ ಕೇಳಿಸ್ಕೊಳ್ರಿ, ನೀವಲ್ಲ ಒಳ್ಳೆ ಮೆಸೇಜ್ ಕೊಡಿ, ಕೇಳಿಸ್ಕೊಳ್ರಿ, ಮಧ್ಯದಲ್ಲಿ ಮಾತಾಡ್ಬೇಡಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಅದಕ್ಕೂ ಉತ್ತರ ಕೊಡ್ತೀನಿ. ನಾನು ಬಂದಿರೋದ ಬಿಜೆಪಿ ಪರವಾಗಿ ಉತ್ತರ ಕೊಡೋದಕ್ಕೆ. ಕೇಳಿಸ್ಕೊಳ್ಳಿ ಆಯ್ತಲ್ಲ. ಇದು ಐಸಿಸ್ ಮನಸ್ಥಿತಿ. ಇದು ಅವರು ಹೀಗೆ ಮಾಡ್ತಿದ್ರು, ಭಯೋತ್ಪಾದಕರ ಮನಸ್ಥಿತಿ, ತಲೆ ಕುಯ್ಯೋದು ಮಾಡ್ತಾ ಇದ್ರು.
ನೆಕ್ಸ್ಟ್ ಅದಾದ್ಮೇಲೆ ಇದೇ ಐಸಿಸ್ ನಿಮ್ಗೆ ನೆನಪಿದ್ರೆ ಒಂದು ಪೋಸ್ಟ್ ರಿಲೀಸ್ ಮಾಡಿದ್ರು, ಎಲ್ಲಿ ಮುರುಡೇಶ್ವರದಲ್ಲಿ ಶಿವನ್ ಚಿತ್ರ ಇದೆಯಲ್ಲ, ಶಿವನ್ ತಲೆಯನ್ನ ತೆಗೆದು ಒಂದು ರೀತಿ ದೇವಸ್ಥಾನಗಳನ್ನ ಧ್ವಂಸ ಮಾಡ್ತೀನಿ ಅನ್ನೋ ರೀತಿ ಒಂದು ಪೋಸ್ಟ್ ರಿಲೀಸ್ ಮಾಡಿದ್ರು. ಅದಾದ ನಂತರ ರಾಜಸ್ಥಾನದಲ್ಲಿ ಅವತ್ತು ನಿಮ್ಗೊಬ್ಬ ಟೈಲರ್ ಕುತ್ತಿಗೆಯನ್ನ ಕೂದಿದೆ ರೀತಿಯಲ್ಲಿ ಅದರ ಕಂಟಿನ್ಯೂಡ್ ವರ್ಷನ್ ಆಗಿ ಈ ರೀತಿಯಾಗಿ ಒಂದು ಪೋಸ್ಟ್ ರಿಲೀಸ್ ಮಾಡಬೇಕಾದ್ರೆ ನೀವು ಆಬ್ವಿಯಸ್ಲಿ ಅದು ಕಾಂಗ್ರೆಸ್ಸಿನ ಒಂದು ಐಸಿಸ್ ಭಯೋತ್ಪಾದಕ ಮನಸ್ಥಿತಿಯನ್ನೇ ತೋರಿಸುತ್ತೆ, ಮತ್ತಿನ್ನೇನು ಅಲ್ಲ. ಜಗತ್ತಿನಲ್ಲಿ ಎಲ್ಲೇ ಹುಡುಕಿದ್ರು ನೀವು ಯಾರೇ ಒಬ್ಬ ಹಿಂದೂ ನೀವು ಕತ್ತಿ ಹಿಡ್ಕೊಂಡ್ಬಿಟ್ಟು ನಿಮಗೆ ದೇವರ ಹೆಸರು ಹೇಳ್ಕೊಂಡು ಕುತ್ಕಾಕಿದ್ರು ಉದಾಹರಣೆ ಎಲ್ಲೂ ಇಲ್ಲ. ತೋರಿಸಿ ಒಂದೊಂದು ಕಡೆ ಎಲ್ಲರೂ ನೋಡೋಣ, ತೋರಿಸಿ ಒಂದೊಂದು ಕಡೆ ಎಲ್ಲರೂ ನೋಡೋಣ. ನಿಮಗೆ ಆ ರೀತಿಯಾದಂಥ ಘಟನೆಗಳು ಎಲ್ಲೂ ನಡೆದಿಲ್ಲ, ನಡೆಯೋದು ಇಲ್ಲ, ನಡೆಯೋದು ಬೇಡ. ನಾನು ಹೇಳ್ತಾರೆ ನೀವು ಟೀಕೆ ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ದೇಶದ But ನೀವು ಆಂತರಿಕ ಟೀಕೆ ಮಾಡುವಂತ ವಿಚಾರಗಳನ್ನ ಮನಸ್ಥಿತಿ. ಸರ್ ಇಲ್ಲಿ ಎರಡು ವಿಚಾರ, ದೇಶದ ಆಂತರಿಕ ವಿಚಾರಗಳು ಮತ್ತು ದೇಶದ ಗಡಿಯಾಚೆಗಿನ ವಿಚಾರಗಳು. ದೇಶದ ಆಂತರಿಕ ವಿಚಾರಗಳನ್ನ ಗಡಿಯಾಚೆಗೆ ಸಂಪರ್ಕವನ್ನ ಕಲ್ಪಿಸೋದು ಅದು ಮೂರ್ಖತನ ಅಲ್ವಾ ಸರ್? ಅಲ್ಲ, ಯಾರು ಕಲ್ಪಿಸ್ತಾ ಇರೋದು? ಈಗ ಉದಾಹರಣೆಗೆ ಈಗ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದ ತಕ್ಷಣ ಅವ್ರು ಪಾಕಿಸ್ತಾನ ಏಜೆಂಟ್ ಅಂತ ಅನ್ನೋದು, ಅದನ್ನ ನೀವು ಆಂತರಿಕ ವಿಚಾರಗಳನ್ನ ನೀವು ಬಾಹ್ಯ ಶಕ್ತಿಗಳ ಜೊತೆಗೆ ಅದನ್ನ ಹೋಲಿಸಿ ಹೊಂದಾಣಿಕೆ ಮಾಡಿ ಜೋಡಿಸಿ ನೀವು ಆ ತರದ ರಾಜಕೀಯ ಇದೆಯಲ್ಲ, ನೀವು ಯಾಕೆ ದೇಶದ ಆಂತರಿಕ ವಿಚಾರವನ್ನ ಆಂತರಿಕವಾಗಿ ಫೈಟ್ ಮಾಡಲ್ಲ? ಅದಕ್ಕೆಲ್ಲದಕ್ಕೂ ಪಾಕಿಸ್ತಾನ ಯಾಕೆ ಲಿಂಕ್ ಮಾಡ್ತೀರಾ? ಅಲ್ಲ, ಪಾಕಿಸ್ತಾನ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ದದು. ನಾವೇನ್ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ತಗೊಂಡೋಗಿ ಕೊಟ್ಟಿರ್ಲಿಲ್ಲ ನೀವು ಇದನ್ನ ಪ್ರಸಾರ ಮಾಡಿ ಅಂತ ಹೇಳಿ. ನೀವ್ ಹೇಳಿದ್ರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬಹುದು. ಈಗ ಬೇಕಿತ್ತು ಅಂದ್ರೆ ಕೇಳಿ, ಸರ್ ಇವತ್ತು ನಮ್ಮ ದೇಶದಲ್ಲಿ ಹಲವು ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳನ್ನ ಸರ್ ನಮ್ಮ ದೇಶದ ಹಲವು ಯೂಟ್ಯೂಬ್ ಚಾನೆಲ್ಗಳನ್ನ ನಿರ್ಬಂಧಿಸಲಾಗಿದೆ. ಯಾಕೆ? ಅಲ್ಲ, ಅದು ಪಾಕಿಸ್ತಾನಿ ಬೆಂಬಲಿತ ಯೂಟ್ಯೂಬ್ ಚಾನೆಲ್ಗಳನ್ನ ನಿರ್ಬಂಧ ಮಾಡಿರೋದು. ಒಂದು ಎಕನಾಮಿಕಲಿ ಹೊಡಿಬೇಕು ಅವ್ರಿಗೆ, ಬಿಕಾಸ್ ಇಲ್ಲಿಂದ ಹಣ ಬರ್ತಾ ಇದೆ. ಎರಡನೇದು ಇಲ್ಲಿ ಈ ತರ ವಿಚಾರಗಳನ್ನ ಪ್ರಸಾರ ಮಾಡೋದ್ರಿಂದ ಅದು ಮತ್ತಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ಅದನ್ನೇ ತಗೊಂಡೋಗಿ ಯುನೈಟೆಡ್ ನೇಷನ್ಸ್ ಮುಂದೆ ಇಡ್ತಾರೆ ಅವರು. ಇದನ್ನ ಹಳೆ ಚಾಳಿ ಮಾಡ್ಕೊಂಡ್ ಬಂದಿದ್ದಾರೆ ಪಾಕಿಸ್ತಾನದವರು. ನೀವು ನಿರ್ಬಂಧ ಮಾಡಿದ್ರು ಅವ್ರು ಅದನ್ನ ಪ್ಲೇ ಮಾಡ್ತಾರೆ. ಎಲ್ಲಿ ನೀವು ನಿರ್ಬಂಧ ಮಾಡಿದ್ರು ಇಲ್ಲಿ ಅವ್ರು ಪ್ಲೇ ಅದೇ ಯಾರಾದ್ರೂ ಆಂತರಿಕ ಶತ್ರುಗಳು ಅವರಿಗೆ ಸಪರೇಟ್ ಕಳಿಸಬೇಕು, ಬೇರೆ ಕಡೆ ಇಲ್ಲ ಅಷ್ಟೇ. ಆ ಯೂಟ್ಯೂಬ್ ಚಾನೆಲ್ಗಳನ್ನ ಯಾಕೆ ನಿರ್ಬಂಧ ಮಾಡಿದ್ದಾರೆ ಅಂದ್ರೆ ಯಾರಾದ್ರೂ ಸಪರೇಟ್ ಕಳಿಸಬೇಕು ಅವ್ರಿಗೆ, ಅವಾಗಷ್ಟೇ ಹಾಕಕ್ಕಾಗುತ್ತೆ ಅವರು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀರ ತಗೊಳ್ಳಿಕ್ಕೆ ಆಗೋದಿಲ್ಲ ಸರ್. ಇಲ್ಲಿ ಒಂದ್ ನಿಮಿಷ, ಭಾರತದಲ್ಲಿ ನಿರ್ಬಂಧಿಸಲಾಗಿದೆ ಅಷ್ಟೇ, ಅಲ್ಲೇನು ಪಾಕಿಸ್ತಾನದಲ್ಲಿ ನಿರ್ಬಂಧಿಸಿಲ್ಲ. ಇಲ್ಲಿ ಅರ್ಥ ಪಾಕಿಸ್ತಾನದ ಚಾನೆಲ್ಗಳು ಇಲ್ಲಿನ ಸರ್ಕಾರದ ಬಗ್ಗೆ ಮತ್ತು ಇಲ್ಲಿನ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡಿಬಿಟ್ರೆ ಜನರಿಗೆ ಅದು ಕನ್ವಿನ್ಸ್ ಆಗ್ಬಿಡುತ್ತೇನೋ ಅಂತನಾ? ಯಾವ ಸರ್ಕಾರದ ವೈಫಲ್ಯ? ಆಮೇಲೆ ಇಲ್ಲಿಯ ಸರ್ಕಾರಗಳದ್ದು ಅಥವಾ ಇಲ್ಲಿಯ ವಿಚಾರಗಳು ಯಾಕೆ ಯೂಟ್ಯೂಬರ್ಸ್ನೆಲ್ಲ ಯಾಕೆ ಬ್ಯಾನ್ ಮಾಡಿದ್ರಿ? ಏನು ಉದ್ದೇಶ? ಎಕನಾಮಿಕಲಿ ದಿಸ್ ಇಸ್ ದ ಲಾರ್ಜೆಸ್ಟ್ ಮಾರ್ಕೆಟ್ ಅಂತ ಅದು ಒಪ್ಕೊಳ್ತೀನಿ. ಅದರ್ವೈಸ್ ಯಾಕೆ ಅದು ಬ್ಯಾನ್ ಮಾಡಿದ್ರು? ಅಲ್ಲ, ನಾ ಹೇಳಿದ್ನಲ್ಲ, ಇಲ್ಲಿ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅಂತ. ನೀವು ಬರೀ ಒನ್ ಸೈಡ್ ನೆಗೆಟಿವ್ ಸೈಡ್ ನೋಡ್ತಾ ಇದ್ದೀರಾ. ಅದರ್ ಸೈಡ್ ಈಗ ನೋಡಿ, ಒಂದ್ ನಿಮಿಷ, ಇಲ್ಲಿ ಚರ್ಚೆಗಳು ನಡೀತಾ ಇದೆ. ಪ್ರಧಾನಿಗಳು ಇವಾಗ ಚರ್ಚೆ ಮಾಡಿದ್ದಾರೆ, ಆಯ್ತಾ? ಯಾರನ್ನ ಇವ್ರಗಳನ್ನೆಲ್ಲ ಹಂಗೇನೆ ಪಾಕಿಸ್ತಾನ ಮಾಧ್ಯಮಗಳು ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಹೇಳಿಕೆ ನೀವೇ ಉತ್ತರ ಹೇಳ್ತಿದ್ದೀರಾ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಹೌದು, ನಾನು ನೀವು ಹೇಳಿದ್ದಕ್ಕೆ ಹೇಳ್ತಾ ಇರೋದು. 2008 ಆಗಿದ್ದೆ ಹೀಗೆ, 2008 ಆಗಿದ್ದೆ ಹೀಗೆ ಮಾಧ್ಯಮಗಳ ವರದಿಗೆ ಅಂತ ನಿಂತ್ಕೊಂಡಾಗ ಆ ಬೇಸಿಸ್ ಮೇಲೆ ಪಾಕಿಸ್ತಾನದಲ್ಲಿ ಕುತ್ಕೊಂಡಿದ್ದವನು ಆಪರೇಟ್ ಮಾಡ್ತಾ ಇದ್ದಿದ್ದು. ಆ ರೀತಿಯಾಗಿ ಆಗಬಾರದು ಅಂತ ಹೇಳಿ ಮಾಡೋದಷ್ಟೇ ಇದು. ಓನ್ಲಿ ಬಿಕಾಸ್ ಪಾಕಿಸ್ತಾನದ ಮೀಡಿಯಾಗಳು ಈಗ ಈ ದೇಶದಲ್ಲಿ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇದೆ, ಪ್ರತಿಪಕ್ಷವಾಗಿ ಆಡಳಿತ ಪಕ್ಷದ ಕಿವಿ ಹಿಂಡೋದು, ಆಡಳಿತ ಪಕ್ಷದ ನಾಯಕನನ್ನ ಟೀಕಿಸೋದು ಸಹಜ. ಆಡಳಿತ ಪಕ್ಷದ ನಾಯಕನನ್ನ ಟೀಕಿಸಿದ ಮಾತ್ರಕ್ಕೆ ಅದನ್ನೇ ಇಟ್ಕೊಂಡು ಬೇರೆ ದೇಶದ ಮಾಧ್ಯಮಗಳು ಬಿಂಬಿಸ್ತವೆ ಅಂದ ಮಾತ್ರಕ್ಕೆ ಟೀಕಿಸಿದ ವ್ಯಕ್ತಿ ಪಾಕಿಸ್ತಾನಿ ಆಗಲ್ಲ, ಟೀಕಿಸಿದ ಪಕ್ಷ ಪಾಕಿಸ್ತಾನದ ಪಕ್ಷ ಆಗಲ್ಲ. ಅಲ್ಲ, ಹಾಗಾದ್ರೆ ಎಲ್ಲಾ ಟೀಕೆಗಳನ್ನು ಪ್ರಸಾರ ಮಾಡ್ತಾರೆ ಅವರು. ಯಾಕೆ ಎಲ್ಲಾ ಟೀಕೆಗಳನ್ನ ಪ್ರಸಾರ ಮಾಡಲ್ಲ? ಯಾಕೆ ಎಲ್ಲಾ ಟೀಕೆಗಳನ್ನ ಪ್ರಸಾರ ಮಾಡಲ್ಲ? ಇದು ಯುದ್ಧದ ಭೀತಿ ಇರೋದ್ರಿಂದ ಮೋದಿ ವಿರುದ್ಧದ ಪ್ರತಿಯೊಂದು ಹೇಳಿಕೆಯನ್ನ ಆ ಕೋತಿ ರಾಷ್ಟ್ರ ಬಿಂಬಿಸುತ್ತೆ, ಅದು ಅವ್ರ ಚಾಳಿ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.